ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಜಪಾನ್ ಟ್ರಿಪ್ಪಿನ ಕೊನೆಯ ಬ್ಲಾಗ್ ಅಂತ ಹೇಳ್ಬೋದು. ಇದು ಕೊನೆಯ ಟ್ರಾವೆಲಿಂಗ್ ಬ್ಲಾಗ್ ಅಂತ ಹೇಳ್ಬೋದು. ಹೇಗಾಯಿತು ಜಪಾನ್ ಟ್ರಿಪ್ ಅಂತೆಲ್ಲ ನೋಡ್ಕೊಂಡು ಬಂದಿರ್ತೀರ. ಇವತ್ತು ನಮ್ಮ ಫ್ಲೈಟ್ ಜರ್ನಿ ಹೇಗಿತ್ತು, ಏನೆಲ್ಲ ಮಾಡಿದ್ವಿ, ಇದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಜಪಾನಲ್ಲಿ ಸೂರ್ಯೋದಯ ತುಂಬಾ ಬೇಗ ಆಗಿಬಿಟ್ಟಿರುತ್ತೆ. ಇಲ್ಲಿ 4:15 ಎದ್ದು ನೋಡಿದ್ರೆ ಬೆಳಕು ಬಂದಿರುತ್ತೆ. ನಾನು 4:15 ಎದ್ದು ನೋಡಿಬಿಟ್ಟು 6 ಗಂಟೆ ಆಗಿಬಿಡ್ತಾ ಅಂತ ಯೋಚನೆ ಮಾಡ್ತಾ ಇದ್ದೆ. 2 ದಿವಸನೂ ಕೂಡ 4:15 ಎಚ್ಚರ ಆಗಿತ್ತು ನನಗೆ. ನೋಡಿದ್ರೆ ಬೆಳಕು ಹರಿದ್ಬಿಟ್ಟಿತ್ತು. ಇಲ್ಲಿ ಸೂರ್ಯ ಬೇಗ ಬೆಳಕು ಕೊಡ್ತಾನೆ ಅಂತ ಗೊತ್ತಾಯಿತು. ಇವತ್ತು ನಮಗೆ ಹೋಟೆಲಲ್ಲೂ ಕೂಡ ಬೆಳಗ್ಗೆ ಕಾಂಪ್ಲಿಮೆಂಟ್ರಿ ಇರಲ್ಲ, ಯಾಕೆಂದರೆ ನಾವು ತುಂಬ ಬೇಗ ಹೊರಡ್ತಾ ಇದ್ದೀವಿ, ಅದಕ್ಕೋಸ್ಕರ ಸಿಗಲ್ಲ. ನೋಡಬೇಕು ಫ್ಲೈಟಲ್ಲಿ ಏನಾದರೂ ತಿಂಡಿ ಸಿಗತ್ತಾ ಅಂತೇಳಿ. ಮುಂದೇನಾಯಿತು ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗ ಬೆಳಿಗ್ಗೆ 5:15 ಆಗ್ತಾಯಿದೆ. ನಾವು ಜಪಾನಿಂದ ಇಂಡಿಯಾಕ್ಕೆ ಹೊರಡ್ತಾ ಇದ್ದೀವಿ. ಹೋಟೆಲಿಗೆ ಬಾಯ್ ಬಾಯ್ ಹೇಳಿಬಿಟ್ಟು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವಾಗ ಯಾರೋ ಒಬ್ಬರು ನನಗೆ ಕಮೆಂಟಲ್ಲಿ ಹೇಳಿದರು, ನಾವು ಕೂಡ ಇವಾಗ ಜಪಾನಿಗೆ ಬಂದಿದ್ದೀವಿ, ನೀವು ಒಂದು ದಿವಸಕ್ಕೆ 50,000 1 ಲಕ್ಷ ಎಲ್ಲ ಇರುತ್ತೆ ಹೋಟೆಲ್ ರೆಂಟ್ ಹೇಳಿದ್ರಿ, ಅಷ್ಟೆಲ್ಲ ಇರಲ್ಲ ಅಂತ ಹೇಳಿದ್ರು. ಈ ರೀತಿ ಪಾಶ್ ಏರಿಯಾದಲ್ಲಿ ಈ ಥರ 5 ಸ್ಟಾರ್ ಹೋಟೆಲಲ್ಲೆಲ್ಲ ಉಳಿಬೇಕು ಅಂದರೆ ಅಷ್ಟೇ ಇರುತ್ತೆ. ಅದರಲ್ಲೂ ನಾವು ಬಂದಿರೋದು ಏಪ್ರಿಲ್ ತಿಂಗಳ. ಇದು ಇಲ್ಲಿ ಪೀಕ್ ಟೈಮು. ಹೋಟೆಲ್ ಬಾಡಿಗೆಗೆ ಸಿಗೋದೇ ಕೂಡ ಕಷ್ಟ ಆಗಿರುತ್ತೆ ಈ ಟೈಮಲ್ಲಿ. ಇಂಥ ಏರಿಯಾದಲ್ಲೆಲ್ಲ ಸಿಗಬೇಕು ಅಂದರೆ ತುಂಬಾ ಕಷ್ಟ. ಯಾಕಂತಂದರೆ ಚೆರಿ ಬ್ಲಾಸಮ್ ಆಗುವಂಥ ಟೈಮಲ್ಲಿ ಎಲ್ಲ ದೇಶದಿಂದನೂ ಇಲ್ಲಿಗೆ ಜನ ಬರ್ತಾನೆ ಇರ್ತಾರೆ. ಏಪ್ರಿಲ್ ತಿಂಗಳ ಇದು ಇಲ್ಲಿ ಟ್ರಾವೆಲಿಂಗ್ ಮಾಡೋರಿಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ತಾರೆ. ಇಲ್ಲಿ ಬೆಳಗ್ಗೆ 6 ಗಂಟೆಗೆ ನಂಗಳ ಮತ್ತೆ 9 ಗಂಟೆ ಬಸ್ಲು ನಂಗೆ ಮುಂದೆ ರಾಶಿ ಬೇಗ ಬೆಳಕತ್ತು, ರಾಶಿ ಬೇಕತ್ಲ. ಮೊನ್ನೆ ಅವಾಗ 4:15 ಎದ್ದು ನೋಡಿದ್ದೆ, ಆವಾಗ ಬೆಳಕು ಬಂದೋಗಿತ್ತು. 4 ಗಂಟೆಗೆ ನಾವೀಗ ಮಲೇಷ್ಯಾಕ್ಕೆ ಬಂದುಬಿಟ್ಟಿದ್ದೀವಿ. ಏನಾದರೂ ತಿನ್ನೋಣ ಅಂಥೇಳಿ ಓಡಾಡ್ತಾ ಇದ್ದೀವಿ ಇಲ್ಲಿ ಏರ್ಪೋರ್ಟಲ್ಲಿ. ಜಪಾನಿಂದ ಮಲೇಷ್ಯಾಕ್ಕೆ ನಮಗೆ 6.5 ತಾಸಾಯಿತು ಬರೋದು. ನಾವು ಎಷ್ಟೊಂದು ಸರಿ ಟ್ರಾವೆಲ್ ಮಾಡಿದ್ವಿ, ಆದರೂ ಕೂಡ ಫ್ಲೈಟ್ ಟಿಕೆಟ್ ಮಾಡುವಂಥ ಟೈಮಲ್ಲಿ ಜೈನ್ ಫುಡ್ ಅಂತ ಬರ್ಸೋದಕ್ಕೆ ಮರ್ತೇ ಬಿಟ್ಟಿದ್ವಿ. ಅದಕ್ಕೋಸ್ಕರ ನಮಗೆ ಫ್ಲೈಟಲ್ಲಿ ಫುಡ್ ತುಂಬಾ ಕಷ್ಟ ಆಯಿತು. ನಮಗೆ ಬಿಸ್ಕತ್ ಎಲ್ಲ ತಂದುಕೊಟ್ರು ಆಮೇಲೆ ಅವರು ಪಾಪ. ಅದರಲ್ಲೂ ಜಪಾನಲ್ಲಿ ನಿಮಗೆ ವೆಜ್ ಎಲ್ಲ ಸಿಗೋದು ತುಂಬ ಕಷ್ಟ. ಮೊದಲೇ ಹೇಳಿರಬೇಕಾಗತ್ತೆ, 8 ಗಂಟೆ ಮುಂಚೆನೇ ತಿಳಿಸಿದರೆ ಮಾತ್ರ ಸಿಗತ್ತೆ ಅಂಥೇಳಿ ನಮಗೆ ಅಲ್ಲಿ ಫುಡ್ ಕೊಡೋರೆಲ್ಲ ಹೇಳ್ತಾ ಇದ್ರು. ನಮಗೆ ಹೋಟೆಲಲ್ಲೂ ಅಷ್ಟೇ ಬೇಗ ಹೊರಟುಬಿಟ್ವಿ ಅಂಥೇಳಿ ಕಾಂಪ್ಲಿಮೆಂಟ್ರಿ ಸಿಕ್ಕಿಲ್ಲ. ಅಲ್ಲಿ 8 ಗಂಟೆಗೆ ಬೆಳಗ್ಗೆ ತಿಂಡಿ ಸ್ಟಾರ್ಟ್ ಆಗುವಂಥದ್ದು, ಅದು ಕೂಡ ಸಿಕ್ಕಿಲ್ಲ. ಇನ್ನು 4 ಗಂಟೆವರೆಗೆ ನಾವು ತಿಂಡಿಗೋಸ್ಕರ ವೇಟ್ ಮಾಡಬೇಕು. ಆಮೇಲೆ ಏನಂತ ನೋಡಬೇಕು. ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಮುಂದೆ ನಾವು ಇವಾಗ ಏರ್ಪೋರ್ಟಿಗೆ ಬೇಗ ಬಂದು ಮುಟ್ಬಿಟ್ವಿ. ನಾವು ಬೇಗನೆ ಹೊರಟ್ಬಿಟ್ವಿ. ಯಾಕೆ ಅಂತಂದರೆ ಲೇಟೆಲ್ಲ ಆಗಿಬಿಟ್ರೆ ಕಷ್ಟ. ಗೊತ್ತಿಲ್ಲದಿರುವಂಥ ದೇಶ, ಇಲ್ಲಿ ಮಾತಾಡೋದು ಕೂಡ ಕಷ್ಟನೇ ಆಗುತ್ತೆ. ಎಲ್ಲ ಟ್ರಾನ್ಸ್ಲೇಟರ್ ಮೂಲಕನೇ ಮಾತಾಡಬೇಕಾಗತ್ತೆ. ಇಲ್ಲಿ ಎಲ್ಲರೂ ಇಂಗ್ಲೀಷ್ ಕೂಡ ಮಾತಾಡಲ್ಲ. ಆಮೇಲೆ ಕಷ್ಟ ಆಗಬಾರ್ದು ಅಂಥೇಳಿ ಬಂದು ಬೇಗ ನಮ್ಮದು ಚೆಕ್ಕಿಂಗ್ ಎಲ್ಲ ಆಯಿತು. ಬ್ಯಾಗೆಲ್ಲ ಕಳಿಸ್ಬಿಟ್ಟು ನಮ್ಮದು ಚೆಕ್ಕಿಂಗ್ ಎಲ್ಲ ಆಗಿ ಈಗ ಬಸ್ ಹತ್ತಿದ್ದೀವಿ ಫ್ಲೈಟಿಗೆ ಹೋಗೋದಕ್ಕೆ ಅಂಥೇಳಿ. ಪಿಂಕ್ ಕಲರ್ ಫ್ಲೈಟ್ ನೋಡು, ಮಸ್ತ್ ಇದಲ್ಲ. ಇಲ್ಲಿ ಸುಮಾರು ಡಿಸೈನ್ ಎಲ್ಲ ಮಾಡಿಟ್ಟಿದ್ದ ಫ್ಲೈಟಿಗೆ. ಆಗ ನಮ್ಗೊಂದು ಫ್ಲೈಟ್ ಇತ್ತು 9:55. ಮತ್ತೆ ಟೈಮ್ ಎಷ್ಟಾಯ್ತು? 8:26. ಇನ್ನೊಂದು ಸುಮಾರು ಹೊತ್ತು ನಂಗೆ ಇಲ್ಲೇ ಇರೋ
ಕೂತ್ಕೊಂಡು ಸಖತ್ ಹಸು ಹಾಕೊಂಡಿದ್ವಿ ಅಂತ ತಿನ್ನ ಬಿಸ್ಕೆಟ್ ಯಾರು ಅಂತಾರೋ ಆಪಲ್ ಅದೇ ಅಂತಾರ ತಿನ್ನ ಅಂಡ್ ಐ ಆಮ್ ಗೋನ ಸ್ಲೀಪ್. ಈ ಮಕ್ಕಳು ನಂಗೆ ರಾಶಿ ಇಷ್ಟ ಅವಾಗಿಂದ ಇಲ್ಲೇ ಅಂತ ಫುಲ್ ಹಾಯ್ ಬಾಯ್ 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 ಮಾಡ್ಕೋತ ಹೋಗ್ತೀವಿ. ಅಲ್ಲಿಂದ ಅಲ್ಲಿವರೆಗೂ ನಮ್ಗೆ ಸಿಗ್ತದೆ ಬಂದಾಗ ಮಜಾ ಇದ್ದಾಕು ಮಸ್ತ್ ಮಜಾ ಮಕ್ಕ ಸಿಗುತ್ತೆ. ಇವಾಗ ಮಲೇಷಿಯನ್ ಏರ್ಲೈನ್ಸ್ ಇಂದ ನಾವು ಕೋಲಂಪೂರಿಗೆ ಹೋಗ್ತೀವಿ, ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗೋದು. ಸೊ ಇದು ಕನೆಕ್ಟಿಂಗ್ ಫ್ಲೈಟ್ಸ್ ಅಲ್ಲಿ ಹೋಗ್ತಾ ಇದೀವಿ ನಾವು. 2 ಫ್ಲೈಟ್ ಅಲ್ಲಿ ಹೋಗ್ಬೇಕು. ಬ್ಯಾಂಗ್ಳೂರಿಗೆ ಹೋಗಿ ರೀಚ್ ಆಗ್ಬೇಕು ಅಂದ್ರೆ 2 ಫ್ಲೈಟ್ ಅಲ್ಲಿ ಹೋಗ್ಬೇಕು. ಇದಾದ್ಮೇಲೆ ಇನ್ನೊಂದು ಫ್ಲೈಟ್ ಚೇಂಜ್ ಮಾಡ್ಕೊಂಡು ಫೈನಲಿ ಬ್ಯಾಂಗ್ಳೂರ್. ಜಪಾನ್ ಅನ್ನ ಮಿಸ್ ಮಾಡ್ಕೋತೀವಿ ಪಕ್ಕ. ಫುಲ್ ಟ್ರೈನ್ ಸೌಂಡ್ ಇರ್ಬೋದು, ಫ್ಯಾಮಿಲಿ ಮಾರ್ಟ್ಸ್ ಇದೆಲ್ಲ ಸಖತ್ ಮಿಸ್ ಮಾಡ್ಕೋತೀವಿ. 10 days ಫುಲ್ ಓಡಾಡಿದೀವಿ, ಒಳ್ಳೆ ಇಲ್ಲೇ ಇರೋ ತರ ಫುಲ್ ಮಜಾ ಮಾಡಿದೀವಿ. ಇವಾಗ ಮತ್ತೆ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಸೇಮ್ ಓಲ್ಡ್ ರೂಟೀನ್. ದುಡ್ಡು ಫುಲ್ ಉಡಾಯಿಸಿದೀವಿ. ಇದು ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿರೋದ್ರಿಂದ ಇದರಲ್ಲಿ ಆ ಕಡೆ ಈ ಕಡೆ 2 ಸೀಟ್ ಇರುತ್ತೆ, ಮಧ್ಯ 4 ಸೀಟ್ ಇರುತ್ತೆ. ನಾವು 4 ಜನ ಒಂದೇ ಕಡೆ ಬಂದಿರೋದ್ರಿಂದ ನಾವೆಲ್ಲ ಮಾತಾಡ್ತಾ ಮೂವಿ ಎಲ್ಲ ನೋಡ್ತಾ ಒಳ್ಳೆ ಎಂಜಾಯ್ ಮಾಡ್ತಾ ಬಂದ್ವಿ. ಈ ಫ್ಲೈಟಲ್ಲಿ 4-5 ಸರಿ ಜ್ಯೂಸ್ ಎಲ್ಲ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಹಾಗೆ ಬೆಳಗಿನ ತಿಂಡಿ ನಮಗೆ ಕಷ್ಟ ಆಯಿತು. ಅಂದರೆ ಇಲ್ಲಿ ವೆಜ್ ಅಂದರೆ ಎಗ್ ಮತ್ತು ಫಿಶ್ ಕೂಡ ಬರುತ್ತೆ, ಅದಕ್ಕೋಸ್ಕರ ನಾವು ತೊಗೊಂಡಿಲ್ಲ. ಪಾಪ ಅವರು ನಮಗೆ ಬಿಸ್ಕತ್ತೆಲ್ಲ ತಂದು ಕೊಟ್ಟರು ಅದಕ್ಕೋಸ್ಕರ. ಈಗ ನಾವು ಮಲೇಷ್ಯಾ ಏರ್ಪೋರ್ಟಲ್ಲಿದ್ದೀವಿ. ನೋಡಿ ಇಲ್ಲಿ ಗಾರ್ಡನ್ ಎಲ್ಲ ಏನು ಚಂದ ಮಾಡಿದ್ದಾರೆ ಮಾತ್ರ. ಕೆಳಗಡೆಯಿಂದ ಹೋಗೋಕ್ಕಾಗತ್ತ ನೋಡ್ಬೇಕು, ವಿಷಯ ಹೋಗೋಕ್ಕಾಗಲ್ಲ ಅನ್ಕೋತೀವಿ. ಹೀಗೆ ಒಂದು ರೌಂಡ್ ಓಡಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಯಾಕೆಂದರೆ ಇನ್ನೂ 6 ಗಂಟೆ ನಾವು ಇಲ್ಲಿ ಏರ್ಪೋರ್ಟಲ್ಲೇ ಕೂತ್ಕೋಬೇಕು, ಟೈಮ್ ಪಾಸ್ ಮಾಡಬೇಕಲ್ಲ ಅಷ್ಟೊತ್ತು. ಈಗ ನಾವು ಕೋಲಾಲಂಪುರ್ ಏರ್ಪೋರ್ಟಲ್ಲಿದ್ದೀವಿ. ನಮಗೆ ಇಲ್ಲಿ ಬರ್ತಿದ್ದಂಗೆ ಕೆಲವೊಂದಿಷ್ಟು ಹಳೆ ನೆನಪುಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಹಸ್ಬೆಂಡ್ ಇಲ್ಲಿ ಬಿಸ್ನೆಸ್ ಕೆಲಸದ ಮೇಲೆ ಬಂದಿದ್ದರು, ಅವ್ರ ಜೊತೆಗೆ ನಾವು ಕೂಡ ಬಂದಿದ್ವಿ. 10 days ನಾವು ಇಲ್ಲೇ ಅಪಾರ್ಟ್ಮೆಂಟಲ್ಲಿ ಉಳ್ಕೊಂಡು ಕೆಲವೊಂದಿಷ್ಟು ಕಾಲೇಜ್ಗಳಿಗೆಲ್ಲ ಓಡಾಡಿದ್ವಿ. ಇಲ್ಲಿ ಬರ್ತಿದ್ದಂಗೆ ಆ ನೆನಪಾಯ್ತು, ಇನ್ನು 6 ಗಂಟೆ ಇಲ್ಲೇ ಉಳಿಬೇಕಲ್ಲ, ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ಬರೀ ಗಾಡಿಯಲ್ಲೇ ಆಗಿಬಿಡತ್ತೆ, ಏನು ನೋಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಆಮೇಲೆ ಸುಮ್ಮನಾಗ್ಬಿಟ್ವಿ. ನಾವು ಕೋಲಾಲಂಪುರ್ ಬಂದಾಗ ಎಲ್ಲ ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜು ಎಲ್ಲ ಓಡಾಡಿದ್ವಲ್ಲ, ಅದಕ್ಕೋಸ್ಕರ ನಮಗೆ ಎಲ್ಲ ರೋಡ್ಗಳು ಕೂಡ ಆವಾಗ ಚೆನ್ನಾಗಿ ಗೊತ್ತಾಗಿತ್ತು. ಆಗೇನು ಖುಷಿಗೆ 2.5 ವರ್ಷ ಅಷ್ಟೇ, ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಆವಾಗ ಇರಲಿಲ್ಲ. ಎಂತೆಂಥ ಗೇಮ್ ಇದ್ದೋಳಿ ಎಂತ ಇಲ್ಲಿ ಆಟ ಆಡೋದು ಇಲ್ಲೆಲ್ಲ ನೋಡ ಅರ್ಷಿ. ವಾಶ್ರೂಮಿಗೆ ಸಂಡಾಸ್ ಇರುತ್ತೆ, ಸಂಡಾಸ್. ಇದೇ ಪ್ಲೇಯಿಂಗ್ ಏರಿಯಾ. ಇದೆ ಹೋಗ್ತೀಯಾ? ಹೋಗಿ ಅದೆಲ್ಲ ಹೈಟ್ ಇದ್ದು ಚೇರು. ಅಪ್ಪೆಲ್ಲಿ ಆರ್ಡರ್ ಮಾಡಕ್ಕೆ ಬಂದ್ಯಾ? ಅಪ್ಪ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋ ಇದೆ ಅನ್ಸ, ಮನಿ ಎಕ್ಸ್ಚೇಂಜ್. ನಮಗೆ ತುಂಬ ಹಸಿವೆ ಆಗಿಬಿಟ್ಟು ಹೊಟ್ಟೆ ಚುರುಗುಡ್ತಾ ಇತ್ತು. ಸ್ವಲ್ಪ ಏನಾದರೂ ತಿನ್ನೋಣ, ಏನು ಸಿಗತ್ತೆ ನೋಡೋಣ ಅಂತ ಬಂದಿದ್ದೀವಿ. ಹಾಗೆ ನಮ್ಮ ಮೊಬೈಲಿಗೂ ಕೂಡ ಹೊಟ್ಟೆಗೆ ಹಾಕಬೇಕಿತ್ತು, ಚಾರ್ಜ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇರೋದ್ರಿಂದ ಚಾರ್ಜಿಗೂ ಕೂಡ ಹಾಕ್ಕೊಂಡು ಕೂತಿದ್ದೀವಿ. ಹಾಗೆ ಇಲ್ಲಿ ವೈಫೈ ಕೂಡ ಇತ್ತು, ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾವು ಸ್ನ್ಯಾಕ್ಸ್ ತಗೊಂಡ್ವಿ, ಚೆನ್ನಾಗಿತ್ತು. ಈರುಳ್ಳಿ ಪಕೋಡ ಎಲ್ಲ ಚೆನ್ನಾಗಿತ್ತು. ಅದಾದ ನಂತರ ಚಾಕ್ಲೇಟ್ಸ್ ಎಲ್ಲ ತಗೋಣ ಅಂತ ಬಂದ್ವಿ.
ಜಪಾನಲ್ಲೂ ಒಂದಿಷ್ಟು ಚಾಕ್ಲೇಟ್ಸ್ ತೊಗೊಂಡಿದ್ವಿ, ಹಾಗೆ ಇಲ್ಲೂ ಕೂಡ ಒಂದಿಷ್ಟು ಚಾಕ್ಲೇಟ್ಸ್ ತೊಗೊಳ್ತಾ ಇದ್ದೀವಿ. ಊರಿಗೆ ಕೂಡ ಹೋಗ್ತಾ ಇದ್ದೀವಿ, ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು, ಜಾಸ್ತಿ ಬೇಕು ಅಂತೇಳಿ ಇಲ್ಲೂ ಕೂಡ ತೊಗೊಳ್ಳೋಣ ಅಂತ ಬಂದ್ವಿ. ಫೆರರೋ ರೋಚರ್ ಇದು ಯಾವ ಥರ ಇದ್ದು ನೋಡು. ಫೆರರೋ ರೋಚರ್ ನನ್ನ ಫೇವ್ರೇಟ್. ಇದು ಹೇಸಲ್ ನಟ್ ಇದು, ಮಿಲ್ಕ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್, ನಾರ್ಮಲ್ ಥಿಂಗ್ಸ್. ರಫೆಲ್ಲೋ ಇದು ಕಲೆಕ್ಷನ್. ಇದು ಓರಿಯೋ, ಡಿಫ್ರೆಂಟ್ ಕಾಯಿನ್ಸ್ ಫಾರ್ ಓರಿಯೋ. ಇದು ನೋಡು ಕ್ಯಾಡ್ಬರಿದು ಯಾನೋನಿದ್ದೊಳ್ಳೆ ನ್ಯೂ ಟೈಮ್ಸ್. ಟಾಬ್ಲೆರೋನು ಇತ್ತು. ಮೆಂಟಾಸ್ ಇದು ಬೇರೆ ಬೇರೆ ತರ ಇದೆ. ಬ್ರೂಕ್ ಸೈಡ್ ಇದು ಬ್ಯಾಂಗ್ಳೂರ್ ಸಿಗ್ತದೆ. ಓಹೋ, ಲುಕ್ ಅಟ್ ದಿಸ್. ನಟೆಲ್ಲ ಹರಶಿ. ಇದು ಫ್ರಾನ್ಸಿಗೆ ಹೋದಾಗ ಹಿಂಗಿದೆ ಸಣ್ಣ ಸಣ್ಣ ಬಾಟ್ಲ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ತಿತ್ತು. ಕಲ್ಕತ್ತಾಕ್ಕೆ ಹೋದಾಗಂತೂ ದೊಡ್ಡದ್ರಲ್ಲಿ ಇಟ್ಟಿದ್ವು ಅರಶಿ ರೆಡಿ ಹಾಕಿ. ಅಮ್ಮ ಇಲ್ಲ ನೋಡು. ಹರ್ಷೀಸ್ ಪ್ರೆಟ್ಸಲ್ಸ್ ಎಲ್ಲ ಬಂದು ಡಿಫ್ರೆಂಟ್. ಎಷ್ಟಿದ್ದು ರಾಶಿ ತರ ಇದ್ದು. ಈ ಶಾಪಿಗೆ ಹೋಗೋಣ. ಇಲ್ಲಿ ಶರ್ಟ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಇಲ್ಲಿ ಓಡಾಡ್ತಾ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ಹಸ್ಬೆಂಡ್ಗೆ ಶರ್ಟ್ ಕೊಡ್ಸೋಣ ಅಂತೇಳಿ ಇವಾಗ ಅವ್ರನ್ನ ಕರ್ಕೊಂಡು ಬಂದೆ. ಇಲ್ಲಿ ಅವರ ಸೈಜ್ ನೋಡಿ ತೊಗೋಬೇಕಂತೇಳಿ. ಹಾಂ, ಚೇಂಜ್ ಒಂಥರ ಚೆನ್ನಾಗಿದ್ದು ತಾಳಕ್ಕು. ಈ ಶಾಪೇ ಒಂಥರ ಡಿಫ್ರೆಂಟ್ ಆಗಿತ್ತು. ಹಸ್ಬೆಂಡ್ಗೆ ಶರ್ಟ್ ಕೊಡ್ಸೋಣ ಅಂತ ಕರ್ಕೊಂಡು ಬಂದಾಗ ಅವರು ಬೇಡ, ಶರ್ಟ್ ತುಂಬ ಇದೆ ಹೇಗಾದರೂ, ಮತ್ತು ಜಪಾನಿಗೆ ಬರುವಾಗೆಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಲ್ಲ, ತುಂಬ ಇದೆ ಬೇಡ ಅಂತ ಹೇಳ್ತಾ ಇದ್ರು. ಆಮೇಲೆ ಇಲ್ಲಿ ಬಂದು ಹಾಕ್ಕೊಂಡು ನೋಡಿದ್ಮೇಲೆ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ, ಒಂಥರ ಆರಾಮ್ ಅನ್ಸತ್ತೆ ಅಂತೇಳಿ ಆಮೇಲೆ 3-4 ಶರ್ಟ್ ತೊಗೊಂಡ್ರು. ಇಲ್ಲಿ ಬ್ಯಾಗ್ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಹಾಗೆ ಶಾಪ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿ ಕಾಣುತ್ತು, ಮೊದಲು ತಗೊಳ್ಳೋದು ಚೆನ್ನಾಗಿ ಕಾಣುತ್ತೆ. ಎರಡು ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಅವರಿಗೆ ಹಾಕ್ಕೊಂಡು ನೋಡಿದ್ಮೇಲೆ ಶರ್ಟ್ ತುಂಬಾ ಇಷ್ಟ ಆಯಿತು. ಆಮೇಲೆ ನನ್ನ ಕಡೆಯಿಂದ ಅವರಿಗೆ ಇಲ್ಲಿ 3 ಶರ್ಟ್ನ ಗಿಫ್ಟಾಗಿ ಕೊಡಿಸಿದೆ. ಬೆಳಿಗ್ಗೆಯಿಂದ ನಮಗೆ ಸರಿಯಾಗಿ ಹೊಟ್ಟೆಗೆಲ್ಲ ಸಿಕ್ಕಿಲ್ವಲ್ಲ, ಅದಕ್ಕೋಸ್ಕರ ಮುಖ ಎಲ್ಲ ನೋಡಿ ಒಳ್ಳೆ ಸಪ್ಪೆ ಆಗಿಬಿಟ್ಟಿದೆ. ಹಾಗೆ ಇವಾಗ ಪರ್ಫ್ಯೂಮ್ ತಗೊಳ್ಳೋಣ ಅಂತ ಬಂದ್ವಿ. ಮಲೇಷ್ಯಾ ಏರ್ಪೋರ್ಟ್ ನೋಡಿ ಹೇಗಿದೆ ಅಂತೇಳಿ, ತುಂಬ ಚೆನ್ನಾಗಿದೆ. ಕೋಲಾಲಂಪುರ್ ಏರ್ಪೋರ್ಟ್. ಇವಾಗ ಟರ್ಮಿನಲ್ 2 ಇಂದ ಟರ್ಮಿನಲ್ 1ಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್. ಕೋಲಾಲಂಪುರ್ ಏರ್ಪೋರ್ಟಲ್ಲಿ 6.5 ತಾಸು ಇರಬೇಕಾಗಿತ್ತು. ಅದಕ್ಕೆ ಟರ್ಮಿನಲ್ 1ನಲ್ಲಿದ್ದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಇವಾಗ ಟರ್ಮಿನಲ್ 2ಗೆ ಬಂದ್ವಿ. ಇವಾಗ 7:30 ಆಗಿದೆ. ನಮ್ಮ ಫ್ಲೈಟ್ ಇರೋದು 9:55ಕ್ಕೆ. ಈಗ ಲೇಟ್ ಆಗಿಬಿಟ್ರೆ ಕಷ್ಟ ಅಂತ ಈಗಲೇ ಬಂದ್ವಿ. ಇದು ಕೂಡ ತುಂಬ ಚೆನ್ನಾಗಿದೆ ಶಾಪಿಂಗ್ ಮಾಡೋರಿಗೆಲ್ಲ. ಕಾಸ್ಮೆಟಿಕ್ಸ್, ಪರ್ಫ್ಯೂಮ್.
ಟರ್ಮಿನಲ್ 1ನಲ್ಲಿ ಒಂದಿಷ್ಟು ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಶರ್ಟ್ ತೊಗೊಂಡಿದ್ದಾಯಿತು. ಶರ್ಟ್ ತೊಗೊಂಡಿದ್ದಾಯಿತು. ಕ್ಲಾತ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬಿಸಿ ನೀರು ಬೇಕಂದರೆ ಬಿಸಿ ನೀರು, ತಣ್ಣೀರು ಬೇಕಂದರೆ ತಣ್ಣೀರು ಸಿಗುತ್ತೆ, ಇದರಲ್ಲಿ ಬರುತ್ತೆ. ಇವಾಗ ಆರುಷಿ ಅವಳ ನೀರು ಬಾಟ್ಲಲ್ಲಿ ಕುಡಿಯೋ ನೀರನ್ನ ತುಂಬಿಸ್ಕೊಂಡು ಬಂದ್ಲು. ಆ್ಯಕ್ಚುಲಿ ನಂಗೆ 6.5 ತಾಸು ಹೆಂಗೆ ಕಳೀದು ಅಂದ್ಕೊಂಡಿದ್ದೆ. 6.5 ತಾಸು ಪಟೆ ಕಳೆದಿತ್ತು. ಇನ್ನೂ ಓಡಾಡಲು ಟೈಮ್ ಬೇಕಾಗಿತ್ತು. ಹಂಗಿತ್ತು. ಹೆಂಗಾಯ್ತು ಜಪಾನ್? ಥ್ಯಾಂಕ್ಸ್ ನಿಮಗೆ ಹೋಗೋಕ್ಕೆ ಜಪಾನ್ ತೋರಿಸೋದಕ್ಕೆ. ಕನ್ನಡದವರು ಎಲ್ಲರಿಗೂ ಅರ್ಥ ಆಗ್ತೀವ. ಜಪಾನಲ್ಲಿ ಮೋಸ್ಟ್ ರ್ಯಾಂಡಮ್ ಥಿಂಗ್ಸ್ ಮಾತಾಡೋದು. ಜಪಾನಲ್ಲಿ ಯಾರು ಕನ್ನಡದ ಸಿಕ್ಕಿದ್ವಿ. ಒಬ್ಬರು ಲಾಸ್ಟ್ ಏನು ಮಾತಾಡೋದು. ಈಗ ಕೊಲಂಬೋದಿಂದ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. 4.25 ತಾಸು ಬೇಕಂತೆ ಅಲ್ಲಿಗೆ, ಇಲ್ಲಿಂದ ಬೆಂಗಳೂರಿಗೆ. ಈಗ ನಮ್ಮ 2ನೇ ಫ್ಲೈಟ್. 4.25 ತಾಸು ಬೇಕಡ. ಈ ಫ್ಲೈಟಲ್ಲಿ ಒಂದು ಕಡೆ 6 ಸೀಟ್ ಇದೆ. ಆರುಷಿ, ನಾನು, ಹಸ್ಬೆಂಡ್ ಒಂದು ಕಡೆ ಕೂತಿದ್ದೀವಿ. ಖುಷಿ ಮತ್ತಿಬ್ಬರು ಲೇಡೀಸ್ ಒಂದು ಕಡೆ ಕೂತಿದ್ದಾರೆ. ಫಾರಿನರ್ಸ್ ಒಬ್ಬಳು ಖುಷಿ ಅವಳು. ಖುಷಿ ಜೊತೆಗೆ ಒಳ್ಳೆ ಮಾತಾಡ್ತಾ ಬಂದು ಅಂತೂ ಇಂತೂ ಇವಾಗ ನಮಗೆ ಫ್ಲೈಟಲ್ಲಿ ಊಟ ಸಿಕ್ತು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಬೆಂಗಳೂರಿಗೆ ಹೋಗ್ತಿರೋದಲ್ವ, ಈಗ ನಮಗೆ ವೆಜ್ ಫುಡ್ಡೇ ಸಿಕ್ತು. ರೈಸ್ ಬಾತು, ದಾಲು, ಗೋಬಿ ಗ್ರೇವಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಲಾಡ್, ಕೇಸರಿ ಬಾತ್, ಆ್ಯಪಲ್ ಜ್ಯೂಸ್. ರಾತ್ರಿ 12:30 ನಾವು ನಮ್ಮ ಬೆಂಗಳೂರಿಗೆ ಬಂದು ಮುಟ್ಟಿದ್ವಿ. ಬೆಂಗಳೂರು ಏರ್ಪೋರ್ಟ್ ರೀಚ್ ಆದ್ವಿ. ಅಲ್ಲಿಂದ ಎಲ್ಲ ಕಡೆಯಿಂದ ಬ್ಯಾಗ್ ಬಂದು ಬಿಡ್ತಾ ಇದ್ವಿ. ಅದು ಹೆಚ್ಚ ನಂಗಳ ಬ್ಯಾಗೇ ಇಲ್ಲ. ಈಗ ನಮ್ಮ ಸೂಟ್ ಕೇಸ್ಗಳೆಲ್ಲ ಬಂತು, ಎತ್ಕೊಂಡ್ಬಿಟ್ಟು ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಇಲ್ಲಿ ಏರ್ಪೋರ್ಟಲ್ಲಿ ಅಂತ ಬಂದ್ವಿ. ನೋಡಿ, ಮುಖ ಎಲ್ಲ ನೋಡೋಕ್ಕೆ ಆಗಲ್ಲ ಇವತ್ತು, ತುಂಬ ಸುಸ್ತಾಗಿ ಹೋಗಿದೆ. ಬನ್ನಿ ಇಲ್ಲಿ ಹೋಗೋಣ. ಬನ್ರಿ ಇಲ್ಲೋಗೊಂದು ತಿಂಡಿ ತಿನ್ಕೋಪ್ಪನ. ಸಖತ್ತಾಗಿತ್ತು. ಇಡ್ಲಿ ಸಾಂಬಾರು ಮಾತ್ರ ಖುಷಿ ಇಡ್ಲಿ ತಿಂತಿಲ್ಲ ಅನ್ನೋದು ತಗೊಂಡ್ಬಿಡ್ತು. ಸಾಂಬಾರು ಇಡ್ಲಿ ಟೇಸ್ಟ್ ನೋಡಿ, ನಮಗೆ ತುಂಬಾ ಹಸಿವೆ ಹಾಕ್ಕೊಂಡಿತ್ತು. ಇಡ್ಲಿ ಮಾತ್ರ ಇಲ್ಲಿ ಸಖತ್ತಾಗಿತ್ತು. ಖುಷಿ ಬೇಡ ಅಂತ ಅಂದ್ಕೊಂಡವಳು ಕೂಡ ಇಡ್ಲಿ ಬೇಕು ಅಂತ ಟೇಸ್ಟ್ ನೋಡಿಬಿಟ್ಟು ಇವಾಗ ಇನ್ನೊಂದು ಪ್ಲೇಟ್ ತರಿಸ್ಕೊಂಡ್ವಿ 3 ಜನರು ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ನೀವು ಕೂಡ ಯಾರಾದರೂ ಇಲ್ಲಿ ಏರ್ಪೋರ್ಟಿಗೆ ಬಂದು ಇಲ್ಲಿ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ. ಭಾರತೀಯ ಖಾದ್ಯಗಳಲ್ಲಿ ಹೋಗಿ ನಾವು ಇಡ್ಲಿ ಸಾಂಬಾರು ತಿಂದ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ಮನೆ ಕಡೆಗೆ ಹೊರಟ್ವಿ. ಫ್ಲೈಟಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ವಿ, ಅದಕ್ಕೋಸ್ಕರ ಇವಾಗ ನಮಗೆ ನಿದ್ದೆ ಏನು ಬರ್ತಾ ಇಲ್ಲ. ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿಬಿಟ್ಟು ಮಲಗಬೇಕು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.